ದಾರಿ ಯಾವುದೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿ ಎಸ್ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತಷ್ಟು ನಾನು ಚರ್ಚೆಯನ್ನು ಅವ್ರ ಜೊತೆ ಮುಂದುವರಿಸ್ತಾ ಇದ್ದೀನಿ. ಯಾರು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು, ಯಾರು ಇವ್ರನ್ನ ನಾಯಕನನ್ನಾಗಿ ಮಾಡಿದ್ದು? ಒಕ್ಕಲಿಗ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಮಹಾನ್ ನಾಯಕ ಆಗಬೇಕು ಅಂತ ನಾನು ಕನಸು ಕಂಡೆ, ಹೀಗಾಗಿ ನಾನು ಮುಖ್ಯಮಂತ್ರಿ ಮಾಡಿದೆ ಅಂತ. ಆದರೆ ಸದಾನಂದ ಗೌಡರು ಈ ಮಾತನ್ನು ಒಪ್ತಾ ಇಲ್ಲ. ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ ಯಡಿಯೂರಪ್ಪನವರು ಅಲ್ಲ ಅಂತಲೇ ಅವರು ವಾದಿಸ್ತಾರೆ. ಅವ್ರು ಹೇಳಿದ್ದೇನೆಂದರೆ, ಮಾಡಿರುವಂಥದ್ದು ನನ್ನ ಪಕ್ಷ, ನಾನು ಗೆಲ್ಲಿಸಿರುವಂಥ ನನ್ನ ಕ್ಷೇತ್ರದ ಜನ, ಅದು ಯಡಿಯೂರಪ್ಪನವರು ಅಲ್ಲ ಅನ್ನುವಂಥದ್ದು. ನಿಮ್ಮ ಅವಗಾಹನೆಗೆ ಅಂತಲೇ ಒಂದು ಸರಿ ನಾವು ಅದನ್ನು ಪ್ಲೇ ಮಾಡ್ತಾಯಿದ್ದೀವಿ. ನಿಜಕ್ಕೂ ನನ್ನನ್ನು ನಾಯಕನನ್ನಾಗಿ ಮಾಡಿದ್ದು ಯಾರು ಅನ್ನೋದ್ರ ಪ್ರಶ್ನೆಗೆ ಹೇಳಿದ್ದೇನು ಹಾಗಾದರೆ ಮಾಜಿ CM? ಬನ್ನಿ ನೋಡೋಣ. MP ಆಗಿದ್ರಿ, MLA ಆಗಿದ್ರಿ, ಪಕ್ಷದ ಅಧ್ಯಕ್ಷರಾದ್ರಿ, ಇದೆಲ್ಲ ಪಕ್ಷ ಕೊಟ್ಟಿದ್ದು ಹುದ್ದೆ. ನೀವು ನಾಯಕರಾಗಿರಲಿಲ್ಲ ಇಡೀ ರಾಜ್ಯಕ್ಕೆ, ಒಂದು ಪಕ್ಷಕ್ಕೆ ಅಷ್ಟೇ ಸೀಮಿತವಾಗಿದ್ರಿ. ನಿಮ್ಮನ್ನು ಈ ರಾಜ್ಯಕ್ಕೆ ನಾಯಕ ಮಾಡಿದ್ದು ಯಡಿಯೂರಪ್ಪ. ಆದರೆ ತಾವು ಅವರನ್ನೇ ತಿರಸ್ಕರಿಸಿ ಅವರು ಸರಿಸಮಾನ ಬೆಳಿಬೇಕು ಅಂತ ಹೇಳಿ ತಾವು ಆಗಕ್ಕೆ ಹೊರಟ್ರಿ. ಅವರ ವಿರುದ್ಧ ತಾವು ಕೆಲಸ ಮಾಡಿದ್ರಿ. ನನಗೆ ನೀವು ತಿರುಗಿ ಒಂದೇ ಕಂಬದ ಒಂದು ಗೂಟ ಹಾಕಿ ಅದಕ್ಕೆ ದನ ಕಟ್ಟಿದ ಹಾಗೆ ಅದರ ಸುತ್ತನೇ ಬರ್ತಾ ಇದ್ದೀರಿ. ನಾನು ಕೇಳುವಂಥದ್ದು, ನಾಯಕನನ್ನಾಗಿ ನನ್ನ ಪಕ್ಷ ಮಾಡಿದ್ದು ಅಂತೇಳಿ ನಾನು ಸಾವಿರ ಸರ್ತಿ ಹೇಳಿದ್ದೀನಿ. ನಾನು ಸುಳ್ಳೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಹಮ್ಮಿದ್ರೆ ಪುತ್ತೂರಿಗೆ ತಂದು ನನಗೆ MLA ಮಾಡಿದರು, ಆಗಲೇ ನಾಯಕನಾಗಿ ಬೆಳೆದೆ. ಈಗಲ್ಲ, ಆಗ ನಾನು ರಾಜ್ಯದಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿದ್ದೆ. ನಿಮಗೆ ಜ್ಞಾಪಕ ಮಾಡ್ತೇನೆ, ಆಗ ನಾನು ಉಪನಾಯಕನಾಗಿದ್ದೆ. ಆದ ಕಾರಣ ಯಾವತ್ತೂ ಮುಖ್ಯಮಂತ್ರಿ ಆದ ತಕ್ಷಣ ಮಾತ್ರ ಒಬ್ಬ ನಾಯಕನ ಆಗೋದು ಅಂತ ಹೇಳುವಂಥದ್ದನ್ನು ನಾನು ಒಪ್ಕೊಳ್ಳಿ. ರಾಜ್ಯದ ಅಧ್ಯಕ್ಷ, ಪಕ್ಷದಲ್ಲಿ ಮುಖ್ಯಮಂತ್ರಿಗಿಂತ ದೊಡ್ಡ ಹುದ್ದೆ ಅಧ್ಯಕ್ಷ ಹುದ್ದೆ. ಕೇಳಿದ್ರಿ ಅವ್ರ ಮಾತನ್ನು? ಅಧ್ಯಕ್ಷನಾಗಿದ್ದಂಥ ನಾನು, ಮುಖ್ಯಮಂತ್ರಿಗಿಂತ ದೊಡ್ಡ ಹುದ್ದೆ ಅಧ್ಯಕ್ಷ ಹುದ್ದೆ. ಅಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ದೊಡ್ಡದು ಅನ್ನೋದ್ರ ಬಗ್ಗೆ ಎರಡು ಭಿನ್ನ ಅಭಿಪ್ರಾಯ ಇಲ್ಲ. ಅದರ ಅಧ್ಯಕ್ಷರಾಗಿದ್ದರು ಅವರು. ಆದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಮುಖ್ಯಮಂತ್ರಿನ ನಮ್ಮ ಪಕ್ಷ ಮಾಡಿತು ಅಂತ. ಹೌದು, ನಾವು ಇಲ್ಲಿ ಆಯ್ಕೆ ಮಾಡೋದಕ್ಕೆ ಸಂದರ್ಭ ಬಂದಾಗ ಒಂದು ಲಕ್ಷ್ಮಣ ರೇಖೆ ಗೆರೆ ಎಳೆದು ಬಿಟ್ಟು ಆ ಕಡೆ ಈ ಕಡೆ ಕುಂತ್ಕೊಂಡಾಗ ಕೇಂದ್ರದವರು ಅನುಮತಿ ಕೊಡದೇ ಇದ್ದರೆ ನಾಯಕ ಆಗ್ತಾ ಇರಲಿಲ್ಲ. ಕೇಂದ್ರದ ಅನುಮತಿ ಬೇಕು ನಮಗೆ. ನಾವೆಲ್ಲ ಪಕ್ಷದ ನಿಷ್ಠಾವಂತ ಸದಸ್ಯರು, ಪಕ್ಷದ ಕಾರ್ಯಕರ್ತರು. ಆದರೆ ಇದನ್ನು ನಿಮ್ಮ ಹೆಸರನ್ನ ಪ್ರಪೋಸ್ ಮಾಡಿ ನೀವೇ ಆಗಬೇಕು ಅಂತ ಒತ್ತಾಯ ತಂದು ನಮ್ಮೆಲ್ಲ ಶಾಸಕರನ್ನು ರೆಸಾರ್ಟಲ್ಲಿಟ್ಟು ಬಸ್ನಲ್ಲಿ ಸಾಲಾಗಿ ಕರ್ಕೊಂಡು ಬಂದು ಕೇಂದ್ರದ ನಾಯಕರ ಅಪೇಕ್ಷೆನೂ ಮೀರಿ ನಾನು ನಿಮ್ಮನ್ನು ಅವರೆಲ್ಲರ ಬೆಂಬಲವನ್ನು ಕೊಡಿಸಿ ನೀವು ಮುಖ್ಯಮಂತ್ರಿ ಆದರೆ, BJPಯಿಂದಲೇ ನೀವು ಮುಖ್ಯಮಂತ್ರಿ ಆದರೆ. ಅಲ್ಲ ಅವ್ರು ಹೇಳ್ತಾರೆ, ಅವರು ಅದನ್ನು ತೋರಿಸಲಿಲ್ಲ ಅಷ್ಟೇ. ನಾವು ಬೇಡ, ಅಗತ್ಯ ಇಲ್ಲ. ಅವ್ರು ಹೇಳ್ತಾರೆ ಏನಂತಂದರೆ, ಅದಕ್ಕೆ ಚುನಾವಣೆ ನಡೆದಿದೆ, ಅದಕ್ಕೆ ಹೌದು ಇವ್ರ ನಾಯಕರನ್ನಾಗಿ ಮಾಡಿದ್ದಲ್ಲ, ಅಲ್ಲಿನ ಶಾಸಕರ ನಾಯಕರನ್ನಾಗಿ ಮಾಡಿದ್ದು. ಅವತ್ತು ಜಗದೀಶ್ ಶೆಟ್ಟರ್ ಇದ್ರು, ಯಾಕೆ ಅವರೇ ನಾಯಕರಾಗ್ಬೋದಾಗಿತ್ತಲ್ಲ? ನೋಡಿ, ಇಲ್ಲಿ ಎರಡು ಸಂಗತಿ. ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದರು, ಸದಾನಂದ ಗೌಡರು ನಾನು ನಿಲ್ಲಿಸಿದ್ದೆ, ಅಥವಾ ನಮ್ಮ ಗುಂಪಿನವ್ರು ನಿಲ್ಲಿಸಿದ್ರು, ಅಥವಾ ನಮ್ಮ ಶಾಸಕರು ನಿಲ್ಲಿಸಿದ್ರು. ಚುನಾವಣೆ ಆಯಿತು, ಗೆದ್ರಿ. ಯಾಕೆ ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡೆ ನಾನು? ನಮ್ಮನ್ನು ಈಗ ಜಾತೀಯವಾದಿಗಳು ಅಂತ ಜಾತಿಯ ಪಟ್ಟವನ್ನು ಕಟ್ಟುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರಲ್ಲ. ನೀವು ಒಕ್ಕಲಿಗರ ಸಮಾಜದ ದೊಡ್ಡ ಸಮಾವೇಶದಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಈ ಸಮಾಜ ನನ್ನ ಮುಖ್ಯಮಂತ್ರಿ ಸ್ಥಾನ ಕೊಡ್ತು, ಗುರುತಿಸ್ತು ಅಂತ ಹೇಳಿದ್ರಲ್ಲ ನೀವು. ಅದು ಇವತ್ತು TV-ನಲ್ಲಿ ನೀವೆಲ್ಲ ರೆಕಾರ್ಡ್ ಮಾಡಿದ್ದೀರಾ. ಲಕ್ಷಾಂತರ ಜನ, ಈ ನಾಡಿನ ಜನ ನೋಡಿದ್ದಾರೆ. ಒಕ್ಕಲಿಗ ಸಮಾಜದವ್ರು ಮುಖ್ಯಮಂತ್ರಿಯಾಗಿ ನನಗೆ ಹೆಮ್ಮೆ ಅನಿಸುತ್ತೆ ಇದ್ರು, ಓಕೆ. ಆದರೆ ನಿಮ್ಮಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿದರೆ, ನಾನೊಂದು ಮಾತನ್ನು ಇವತ್ತು ಸ್ಪಷ್ಟ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಹೇಳಿದ ಮಾತುಗೋಸ್ಕರ ನನಗೆ ಜಾತಿ ರಾಜಕಾರಣ ಗೊತ್ತಿಲ್ಲ. ಯಾವುದೇ ಜಾತಿಯ ಹಣೆಪಟ್ಟವನ್ನು ಕಟ್ಕೊಂಡು ರಾಜಕಾರಣ ಮಾಡಲಿಲ್ಲ. ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಅಂತೇಳಿ ಬಡಬಗ್ಗರನ್ನು ಕಟ್ಕೊಂಡು 40 ವರ್ಷ ಹೋರಾಟ ಮಾಡಿ ಈ ಪಾರ್ಟಿನ ಅಧಿಕಾರಕ್ಕೆ ತಂದಿದ್ದೇನೆ. ನನ್ನ ನಾಯಕತ್ವದಲ್ಲಿ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟು ಹೊರಬರಬೇಕಾಯ್ತು, ಅದಕ್ಕೆ ಸದಾನಂದ ಗೌಡರು ಜವಾಬ್ದಾರು ಅಂತ ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಅದನ್ನು ನಾನು ಕೇಳ್ತೇನೆ. ಕುಮಾರಸ್ವಾಮಿ ನಾವು ಸಮ್ಮಿಶ್ರ ಸರ್ಕಾರ ಮಾಡೋದು. ಸ್ವಾಮಿ ಕುಮಾರಸ್ವಾಮಿ ಯಾವ ಕಮ್ಯುನಿಟಿ? ಒಕ್ಕಲಿಗ ಸಮಾಜದವರು. ಅದಾದಮೇಲೆ ಜಗದೀಶ್ ಶೆಟ್ಟರ್ ನನ್ನ ಸಮಾಜದವರು, ವೀರಶೈವ ಸಮಾಜದವರು ನಿಂತಿದ್ದರು. ಅದೇ ಸದಾನಂದ ಗೌಡರನ್ನ ಈ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತೇಳಿ ಒಕ್ಕಲಿಗ ಸಮಾಜದವ್ರನ್ನ ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಪೋಸ್ ಮಾಡಿ ಆಯ್ಕೆ ಮಾಡೋದಕ್ಕೆ ನಾನು ಗಟ್ಟಿಯಾಗಿ ನಿಂತ್ಕೊಂಡೆ. ಅಶೋಕ್ ಅವ್ರನ್ನ ಮೊದಲ ಬಾರಿಗೆ ಗೃಹ ಸಚಿವರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನನ್ನನ್ನು ಜಾತಿವಾದಿಗಳು ಅಂತ ಕರಿತೀರಾ? ಅದರಿಂದ ನನ್ನ ಪಾಯಿಂಟ್ ಇಷ್ಟೇ, ಈ ರಾಜ್ಯದ ಜನತೆಗೆ ನಿಮ್ಮ ಮೂಲಕ ಕೇಳಕ್ಕೆ ಇಚ್ಛೆ ಪಡುವಂಥದ್ದು. ಎಂದೂ ನಾನು ಜಾತಿ ರಾಜಕಾರಣ ಮಾಡಲಿಲ್ಲ. ಸದಾನಂದ ಗೌಡರ ಬಗ್ಗೆ ನೀನು ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕೂ ಸಿದ್ಧ ಇಲ್ಲ. ನಾನು ಹೇಳಿದಂಥ ಈ ಎರಡು ಸಂಗತಿಗಳು, ಒಂದು, ನೀವು KMF ಅಧ್ಯಕ್ಷರಾಗಬೇಕು ಅಂತ ಓಡಾಟ ಮಾಡೋದು ನಿಜ ತಾನೇ? ಇಡೀ ಜಗತ್ತು ಗೊತ್ತಿದೆ. ನಿಮಗೆ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಬಹುದು ಅಂತೇಳಿ.
ಕೆಲಸ ಮಾಡಿಕೊಟ್ಟ, ನಿಮ್ಮಿಂದ ಏನೂ ನಾವು ಉಪಕಾರ ಬಯಸಲಿಲ್ಲ ಹೇಳಿ ಸದಾನಂದ ಗೌಡರು. ನಾಳೆ ಯಡಿಯೂರಪ್ಪನವ್ರು ನನಗೆ ಈ ಥರ ಕಿರುಕುಳ ಕೊಟ್ಟರು, ಇಲ್ಲ ಒಂದು ದಿನ 3ನೇ ಮಾಡಿಗೆ ಹೋಗಲಿಲ್ಲ ಅವ್ರ ಚೇಂಬರ್ಗೆ, ಒಂದು ದಿನ ಅವ್ರು ಮುಖ್ಯಮಂತ್ರಿ ಆಗಿದ್ದ ಅವ್ರ ಮನೆ ಒಳಗಡೆ ಚಾ ಕುಡ್ದಿಲ್ಲ, ಅವ್ರು ಚಾಗೂ ಕರೆದೂ ಇಲ್ಲ. ನಾನು ಬಂದರು 3-4 ಅನೇಕ ಬಾರಿ ನಾನು ಹೇಳಿದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಿ ಅಂತೇಳಿ. ಓಕೆ ಓಕೆ ಅಲ್ಲ ಹೋಗಲಿ, ಈ ರಾಜ್ಯದ ಜನತೆ ಒಂದು ಉತ್ತರ ಕೊಡಿ ಯಡಿಯೂರಪ್ಪನವರೇ, ಯಾವ ಕಾರಣದಿಂದ ಮಾಡಿದ್ರೆ ಹಾಗಾದ್ರೆ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ? ನೋಡಿ, ಆ ಸಂದರ್ಭದಲ್ಲಿ ಒಂದು ಮಾತನ್ನು ರಾಜ್ಯ ಜನತೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಹತ್ರ 70 ಜನ ಶಾಸಕರು MP ಗಳಿದ್ರು ತಾನೆ. ರಾಜೀನಾಮೆ ಕೊಡ್ಬೇಕಾದ್ರೆ ರಾಜಭವನಕ್ಕೆ ನಡ್ಕೊಂಡು ಹೋದೆ ತಾನೆ, ಪಾದಯಾತ್ರೆ ಮೂಲಕ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಟು ಬಂದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಯಿತು. ಯಾರಾದರೂ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ 4 ಜನ ಅವನ ಹಿಂದೆ ಇರೋದಿಲ್ಲ, 70 ಜನ ಬಂದರು ಪಾದಯಾತ್ರೆ ಮೂಲಕ. ಅವತ್ತು ನಾನು ಹೇಳ್ಬೋದಾಗಿತ್ತಲ್ಲ, ನನಗೆ ಬಹುಮತ ಇದೆ, ರಾಜೀನಾಮೆ ಕೊಡೋದಿಲ್ಲ, ನನ್ನ ಪಕ್ಷದಿಂದ ಹೊರಗಾಕಿ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಗೌರವ ಇದ್ದುದರಿಂದ ಆ ಧ್ವನಿ ಅಟಲ್ಜಿ ಪಾರ್ಟಿ ಇದು, ಅದಕ್ಕಾಗಿ ತಲೆಬಾಗಿ ನಾನು ರಾಜೀನಾಮೆ ಕೊಟ್ಟೆ. ಆದರೆ ಇವರೇನು ಮಾಡಿದ್ರು, ಹೊಸ ನಾಯಕನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇವ್ರ ಮನೆಯಲ್ಲಿ ಈಶ್ವರಪ್ಪನವ್ರನ್ನ ಕೊಂಡಿಸ್ಕೊಂಡು ಇಂಥ ಷರತ್ತುಗಳನ್ನು ಹಾಕಿ ಇದಕ್ಕೆ ಇಲ್ಲದೆ ಇದನ್ನು ಬರೋದಿಲ್ಲ ಅಂತೇಳಿ ಕುಂತಿದ್ದವ್ರು ನೀವೇ ತಾನೆ. 11 ಗಂಟೆಗೆ ಸಭೆ ಆಗಬೇಕಾಗಿರುವಂಥದ್ದು ಮಧ್ಯಾಹ್ನ 2 ಗಂಟೆವರೆಗೂ ಮುಂದೋಗಿ ನಿಮ್ಮ ಷರತ್ತುಗಳಿಗೆಲ್ಲ ಅವ್ರು ಒಪ್ಕೊಂಡ ಮೇಲೆ ತಾನೇ ನೀವು ಬಂದದ್ದು. ಅಲ್ಲ ತಾವು ಏನು ಅಂದ್ಕೊಂಡಿದ್ರಿ ಸದಾನಂದ ಗೌಡ್ರನ್ನ? ಏನಾದರೂ ಜಯಲಲಿತಾ ಅವರ ಪನ್ನೀರ್ ಸೆಲ್ವಂ ಅಂದ್ಕೊಂಡಿದ್ರಾ, ಅಥವಾ ಉಮಾಭಾರತಿಯವರ ಗೌರ್ ಅಂದ್ಕೊಂಡಿದ್ರಾ? ಏನು ಅಂದ್ಕೊಂಡಿದ್ರಿ ತಾವು? ನಾನೇನು ಅಂದ್ಕೊಂಡಿಲ್ಲ. ಅವರು ಏನು ನನಗೆ ಮಾತು ಕೊಟ್ಟಿದ್ರು ಆ ರೀತಿ ನಡ್ಕೊತಾರೆ ಅಂತ ಮಾತ್ರ ನಾನು ತಿಳ್ಕೊಂಡಿದ್ದೆ ಅಷ್ಟೇ. ಅಲ್ಲ ಅಂದರೆ ಅಟ್ಲೀಸ್ಟ್ ಏನಂದರೆ ಬೇರೆಯವ್ರ ನಾಯಕರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ, ಸದಾನಂದ ಗೌಡರಾದರೂ ನಾನು ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥದ್ದು ಏನಾದರೂ ಮುಂದೆ ಇಲ್ಲಿ ಹೇಳ್ದಂಗೆ ಕೇಳ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ದೊಡ್ಡದು. ಮುಖ್ಯಮಂತ್ರಿಯಾಗಿ ತಮ್ಮ ಸರಿ ಕಂಡದನ್ನು ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಅದಕ್ಕೆ ನಾನು ಅಡ್ಡಿ ಮಾಡಲಿಲ್ಲ. ಬಂದರೂ ಕೆಲವು ಸಂದರ್ಭದಲ್ಲಿ ಮಾತುಕತೆ ಆಡ್ತಿದ್ರು, ಸಲಹೆ ತಗೊಳ್ತಾ ಇದ್ರು, ನಿಜ ಅದು ಒಂದು 4 ಬಾರಿ. ಆಮೇಲೆ ನೀವು ಬರೋಕ್ಕೆ ಕೊಡೋದು ಅಂತ ಹೇಳಿದೆ. ಯಾಕೆಂದರೆ ನೀವು ಬಂದು ಹೇಳ್ಕೊಳ್ಳೋದೇ ಬೇರೆ. ಇವತ್ತು ನಮ್ಮ ಬೆಂಬಲ ಕೊಟ್ಟು ನಿಂತಂಥ ಯಾವುದೇ ಶಾಸಕರಿಗೆ ಅವ್ರ ಕ್ಷೇತ್ರಕ್ಕೆ ಕೆಲಸ ಆಗಲಿಲ್ಲ. 100 ಉದಾಹರಣೆ ಕೊಡ್ತೇನೆ. ಸದಾನಂದ ಗೌಡ್ರ ಹತ್ರ ಹೋದಂಥ ನಮ್ಮ MLAಗಳಿಗೆ, ಯಡಿಯೂರಪ್ಪನ ಕಡೆಯವರು ನೀವು ಬರಬೇಡ ಇಲ್ಲಿಗೆ ನೇರವಾಗಿ ಚಿಕ್ಕಮಗಳೂರು, ಚಿತ್ರದುರ್ಗ MP ಡೆಲ್ಲಿಗೆ ಫೋನ್ ಮಾಡಿದ್ರು, ನೀವು ಯಡಿಯೂರಪ್ಪನ ಜೊತೆಗಿದೆಯಾ, ನಿಮ್ದು ಯಾವುದೋ ಒಂದು ಕೆಲಸ ಹೇಳಿದ್ದೆ, ನಾನು ಮಾಡಿದ್ದೆ, ಈಗ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ, ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಂತ್ರಿಗಳಿಗೆ ಹೇಳಿದ್ರು. ಯಾರು ಸದಾನಂದ ಗೌಡರ ಪರವಾಗಿ ಶಾಸಕರು ನಿಂತಿದ್ರೋ ಅವರು ದೂರ ಮಾಡಿದ್ರು, ಯಾರು ಸದಾನಂದ ಗೌಡರ ವಿರುದ್ಧವಾಗಿದ್ದರೋ ಅವರು ಬಂಧುಗಳಾದರು. ಹೇಗೆ ಧರ್ಮ ಇದು? ಕಾರಣ ಇಷ್ಟೇ. ನಾವು ಏನು ಬೇಕಾದ್ರೂ ಹೇಳ್ಬೋದು, ಆತ್ಮಸಾಕ್ಷಿ ಅನ್ನೋದೊಂದು ಇದೆ. ನೀವು ಭಾಳ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡಿದರೆ ಯಡಿಯೂರಪ್ಪನವ್ರನ್ನ ದೂರ ಇಡೋದ್ರಿಂದ ನನ್ನನ್ನು ವಿರೋಧ ಮಾಡಿದಂಥ ಎಲ್ಲ ಶಾಸಕರು ಮಂತ್ರಿಗಳು ನನ್ನ ಪರವಾಗಿ ನಿಂತ್ಕೊತಾರೆ, ನಾನು ಹೆಚ್ಚು ದಿವಸ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು. ಇದು ಜಗತ್ತಿಗೆ ಗೊತ್ತಿರುವಂಥದ್ದು. ಇದು ಮುಚ್ಚುಮರೆಯಲ್ಲಿ ಏನಿದೆ? ಓಕೆ ಎಸ್, ಯಡಿಯೂರಪ್ಪನವ್ರು ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಯಡಿಯೂರಪ್ಪನವರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಅದರಲ್ಲೂ ಸದಾನಂದ ಗೌಡರ ಬಗ್ಗೆ ಅವರನ್ನು ನಾಯಕರನ್ನಾಗಿ ಮಾಡಿದ್ದು ಯಾರು ಅನ್ನುವಂಥದ್ದು ಇವರ ಪ್ರಶ್ನೆ. ನಿಜ, ಅಷ್ಟೊಂದು ಜನ ಶಾಸಕರು ನನ್ನ ಬೆಂಬಲಕ್ಕೆ ನಿಂತಿದ್ದರು. ಆ ಸಂದರ್ಭದಲ್ಲಿ ಪಕ್ಷ ನನ್ನನ್ನು ಹೊರಗಡೆ ಹಾಕಿ ಅಂತ ಹೇಳ್ಬೋದಾಗಿತ್ತು ನಾನು, ಆದರೆ ಆ ರೀತಿ ಹೇಳಲಿಲ್ಲ. ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದೆ. ಆದರೆ ಮುಖ್ಯಮಂತ್ರಿ ಮಾಡದ ಮೇಲೆ ಆಗಿರುವಂಥ ಪರಿಣಾಮಗಳು ಏನೇನು ಅದನ್ನು ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಇನ್ನಷ್ಟು ಚರ್ಚೆ ಮಾಡೋಣ ಅವ್ರ ಜೊತೆಗೆ. ಅದರ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.